ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಬಂದಿರುವಂಥ ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಮಿ ಯಾವತ್ತು, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ಗುರುಪೌರ್ಣಿಮೆ ದಿವಸ ಯಾವ ಪೂಜೆಯನ್ನು ನಾವು ಮಾಡಿದ್ರೆ ತುಂಬಾ ಶ್ರೇಷ್ಠ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಆಷಾಢ ಪೌರ್ಣಮಿ ಅಥವಾ ಗುರು ಪೌರ್ಣಮಿ ಅಂತ ಕರಿತೀವಿ. ಇವತ್ತಿನ ದಿವಸ ಗುರುಗಳ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ. ಅಂದರೆ ಸಾಯಿಬಾಬಾ ಪೂಜೆ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿ ಪೂಜೆ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಗುರು ಅಂತ ನೀವು ಯಾರನ್ನು ನಂಬಿರ್ತೀರೋ ಅವರನ್ನು ನೀವು ಆರಾಧನೆ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮಗೆ ಆ ಪಾಠವನ್ನು ಹೇಳ್ಕೊಟ್ಟಂತಹ, ಜೀವನ ಪಾಠವನ್ನು ಕಲಿಸಿದಂತಹ ಗುರುಗಳಿಗೂ ಕೂಡ ಅವತ್ತಿನ ದಿವಸ ನಮನವನ್ನು ಸಲ್ಲಿಸ್ಬೋದು. ಹಾಗಿದ್ರೆ ಈ ವರ್ಷ ಈ ಗುರುಪೌರ್ಣಿಮೆ ಯಾವತ್ತು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಆಷಾಢ ಹುಣ್ಣಿಮೆ ಅಥವಾ ಗುರುಪೂರ್ಣಿಮೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಜುಲೈ 29ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಇನ್ನು ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ನೀವು ಕೇಳೋದಾದರೆ, ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜುಲೈ 28ನೇ ತಾರೀಕು ಮಂಗಳವಾರದ ದಿವಸ ಸಾಯಂಕಾಲ 6 ಗಂಟೆ 18 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಆರಂಭವಾಗಿ ಜುಲೈ 29ನೇ ತಾರೀಕು ಬುಧವಾರದ ದಿವಸ ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಅಂತ್ಯವಾಗ್ತಾ ಇದೆ. ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಆಗಿರ್ಬೋದು, ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಆಗಿರ್ಬೋದು ಜುಲೈ 29ನೇ ತಾರೀಕು ಬುಧವಾರ ದಿವಸ ಬಂದಿರೋದ್ರಿಂದ ನಾವು ಹುಣ್ಣಿಮೆಯನ್ನು ಅಂದರೆ ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಿಮೆಯನ್ನು ಜುಲೈ 29ನೇ ತಾರೀಕು ಬುಧವಾರ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಇನ್ನು ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಅಥವಾ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಪೂಜೆಯನ್ನು ಮಾಡುವವರು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ಆದಷ್ಟು ಬೆಳಗ್ಗೆನೇ ನೀವು ಪೂಜೆಯನ್ನು ಮುಗಿಸ್ಬೋದು. ಅಥವಾ ಸಂಜೆವರೆಗೂ ಕೂಡ ನಿಮಗೆ ರಾತ್ರಿ 8 ಗಂಟೆವರೆಗೂ ಹುಣ್ಣಿಮೆ ತಿಥಿ ಇರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮುಗಿಸ್ಬೋದು. ಇನ್ನು ಅವತ್ತಿನ ದಿವಸ ಪೂರ್ತಿಯಾಗಿ ರಾಹುಕಾಲವನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೂ ಕೂಡ ನಡೆಯುತ್ತೆ. ಇನ್ನು ನಾನು ಮೊದಲೇ ಹೇಳಿದಾಗೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಗುರು ಅಂತ ನೀವು ಯಾರನ್ನು ಕನ್ಸಿಡರ್ ಮಾಡಿರ್ತೀರೋ ಅವರ ಫೋಟೋವನ್ನು ಇಟ್ಟು ಸರಳವಾಗಿ ನೀವು ಮನೆಯಲ್ಲಿ ಪೂಜೆ ಮಾಡ್ಬೋದು. ಅದು ರಾಘವೇಂದ್ರ ಸ್ವಾಮಿ ಪೂಜೆ ಆಗಿರ್ಬೋದು, ಸಾಯಿಬಾಬಾ ಪೂಜೆ ಆಗಿರ್ಬೋದು, ಶಂಕರಾಚಾರ್ಯರ ಪೂಜೆ ಆಗಿರ್ಬೋದು, ಬಸವಣ್ಣನವರ ಪೂಜೆ ಆಗಿರ್ಬೋದು. ಹೀಗೆ ಬೇರೆ ಇನ್ಯಾರಾದರೂ ನಿಮಗೆ ಒಳ್ಳೆ ಜೀವನದ ಪಾಠವನ್ನು ಹೇಳ್ಕೊಟ್ಟಿದ್ದಂಥ ಗುರುಗಳು ದೈವಾಧೀನರಾಗಿದ್ದರೆ ಅವ್ರ ಫೋಟೋ ಇನ್ನೂ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ನಿಮಗೆ ಪಾಠ ಹೇಳ್ಕೊಟ್ಟಂಥ ಗುರುಗಳು ಇನ್ನೂ ಜೀವಂತವಾಗಿದ್ದರೆ ಅವರ ಹತ್ರ ಹೋಗಿ ಅವರ ಕಾಲು ತೊಳೆದು ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ತಗೊಂಡ್ರೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ದತ್ತಾತ್ರೇಯರ ಪೂಜೆಯನ್ನು ಕೂಡ ನೀವು ಅವತ್ತಿನ ದಿವಸ ಮಾಡ್ಬೋದು, ತುಂಬಾ ಶ್ರೇಷ್ಠ. ಇನ್ನು ಮನೆಯಲ್ಲಿ ಸರಳವಾಗಿ ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಗುರುಪೌರ್ಣಮಿ ದಿವಸ ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೌರ್ಣಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.